ಮದ್ದೂರು ತಾಲೂಕು ಆಲ್ಬಜನಹಳ್ಳಿ ಗ್ರಾಮದ ಯುವಕರು ನೀರಿನಲ್ಲಿ ಈಜಲು ಹೋಗಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಅವರು ಸಾಂತ್ವನ ಹೇಳಿದರು. ನಂತರ ಸುರೇಶ್ ಕಂಠಿ ಅವರು ಮಂಗಳವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಮಾತನಾಡಿ, ಆಲ್ಬಜನಹಳ್ಳಿ ಗ್ರಾಮದ ಸಿದ್ದರಾಜ್ ಅವರ ಪುತ್ರ 16 ವರ್ಷದ ಎಸ್ ಚೇತನ್, ಸ್ವಾಮಿ ಅವರ ಪುತ್ರ 19 ವರ್ಷದ ದರ್ಶನ್, ಈ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದು, ಕ್ಯಾತ್ಕಟ ಗ್ರಾಮದ ಬಳಿ ಇರುವ ಹೆಬ್ಬಾಳದಲ್ಲಿ ನೀರು ಈಜಲು ಹೋಗಿದ್ದಾಗ ಸುಳಿಗೆ ಸಿಲುಕಿ ಸಾವನ್ನಪ್ಪಿರುವುದು ನಮ್ಮೆಲ್ಲರಿಗೂ ನೋವು ತರುವಂತಹ ವಿಚಾರ. ಅವರ ಕುಟುಂಬಗಳಿಗೆ ಭಗವಂತ ಧೈರ್ಯ ತುಂಬುವಂತಹ ಕೆಲಸ ಮಾಡಲಿ. ನಮ್ಮ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ವೇದಿಕೆ ವತಿಯಿಂದ 2 ಕುಟುಂಬಗಳಿಗೂ ತಲಾ 20,000 ಆರ್ಥಿಕ ಸಹಾಯ ನೀಡುತ್ತಿದ್ದೇವೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ 1 ನಿಮಿಷಗಳ ಕಾಲ ಚೇತನ್ ಮತ್ತು ದರ್ಶನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ಮಾಡಲಾಯಿತು. ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ವೇದಿಕೆ ತಾಲೂಕು ಅಧ್ಯಕ್ಷರಾದ ಕರಟಗೆರೆ ಯೋಗೇಶ್, ಮುಖಂಡರಾದ ಮುಡಿನಳ್ಳಿ ತಿಮ್ಮಯ್ಯ, SC/ST ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷ ಶಿವಲಿಂಗಯ್ಯ, ಕಾಡ್ಕೊತ್ನಳ್ಳಿ ಮರಿಸ್ವಾಮಿ, ರುದ್ರಯ್ಯ, ಪ್ರಕಾಶ್, ಶಿವಲಿಂಗಯ್ಯ, ಗ್ರಾಮಸ್ಥರಾದ ಸಿದ್ದಯ್ಯ, ಮಹದೇವು, ಸಿದ್ದರಾಜು, ಶಿವಕುಮಾರ್, ಗುಡಿಗೆರೆ ಪ್ರಸಾದ್, ಪರಮೇಶ್, ಪ್ರಸಾದ್, ಶಿವಣ್ಣ ಸೇರಿದಂತೆ ಹಲವರಿದ್ದರು. ಆಲ್ಬಜನಹಳ್ಳಿ ಗ್ರಾಮದ ನಮ್ಮ ಶೋಷಿತ ಸಮುದಾಯದ 2 ಚಿನ್ನದಂಥ ಮಕ್ಕಳು, ಒಬ್ಬರು ಚೇತನ್ ಅಂತ, ಒಬ್ಬರು ದರ್ಶನ್ ಅಂತ, ಬಾಳಿ ಬದುಕಬೇಕಾದಂಥ ಹುಡುಗರು ಕಾಲುವೆಯಲ್ಲಿ ಈಜಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಅದು ಇಡೀ ನಮ್ಮ ರಾಜ್ಯವೇ ಶೋಕ ಪಡುವಂಥ ವಿಚಾರ. ಯಾಕೆಂದರೆ ಒಬ್ಬ BSc ರ್ಯಾಂಕ್ ಸ್ಟೂಡೆಂಟ್ಸು, ಒಬ್ಬರು SLC ರ್ಯಾಂಕ್ ಸ್ಟೂಡೆಂಟ್ಸು, ಅವರಿಗೆ ನಾವು ಹೋದ ತಿಂಗಳು 30ನೇ ತಾರೀಕು ಅವ್ರನ್ನ ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಿದ್ದು. ಆದರೆ ಇವತ್ತು ಒಂದು ಬಡ ಕುಟುಂಬ, ಆ ನೋವಿನಲ್ಲಿ ನಾವು ಕೂಡ ಶೋಷಿತ ಸಮುದಾಯಗಳ ಎಲ್ಲ ನಾಯಕರು ಕೂಡ ಭಾಗಿಯಾಗಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿ, ನಮ್ಮ ಅಮೀನ್ ಶಿವಲಿಂಗಯ್ಯನವರು ಇರ್ಬೋದು, ನಮ್ಮ ಮುಡಿನಳ್ಳಿ ತಿಮ್ಮಯ್ಯನವರು ಇರ್ಬೋದು, ಕರಟಗೆರೆ ಯೋಗೇಶ್ವರ್ ಇರ್ಬೋದು, ನಮ್ಮ ಕಾಡ್ಕೊತ್ನಳ್ಳಿ ಮರಿಸ್ವಾಮಣ್ಣ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂಥ ರುದ್ರಣ್ಣ, ನಾವೆಲ್ಲರೂ ಕೂಡ ಒಂದು ಕಡೆ ಕುರಿತು ಚರ್ಚೆ ಮಾಡಿ ಈ ಸಮುದಾಯಕ್ಕೆ ನಮ್ಮ ಕೈಲಾದ ಏನಾದರೂ ಆರ್ಥಿಕವಾಗಿ ಸಹಾಯ ನೀಡಬೇಕಂತೇಳಿ ಇವತ್ತು ಅವರಿಗೆ ಬಂದು ಭೇಟಿ ಮಾಡಿ, ಅವ್ರ ದುಃಖದಲ್ಲೂ ಕೂಡ ನಾವು ಕೂಡ ಭಾಗಿಯಾಗ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ನಾವೇನಾದರೂ ಕೂಡ ಅವ್ರ ಜೊತೇಲಿ ಇರ್ತೀವಿ ಅಂತೇಳಿ ಇವತ್ತು ನಮ್ಮ ಕೈಲಾದಂಥ ಸಹಾಯವನ್ನು ಅದನ್ನ ಹೇಳ್ಬಾರ್ದು. ಹಾಗಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ, ನಾವೆಲ್ಲರೂ ಕೂಡ ಇರ್ತೀವಿ. ಶೋಷಿತ ಸಮುದಾಯದ ಎಲ್ಲ ನಾಯಕರು ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಅದೆಲ್ಲ